ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ನಮ್ಮೂರು ಬನ್ನರ್ಘಟ್ಟ ಜಾತ್ರೆಗೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೆ. ನನ್ನ ಫ್ರೆಂಡು ಬರ್ತೀನಿ ಅಂತ ಹೇಳಿದರು. ಸೊ ಅವ್ರಿಗೋಸ್ಕರ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದೆ. ನಾನು ಟೈಮ್ ಅಂದರೆ ಪಕ್ಕಾ ಟೈಮ್ಗೆ ರೆಡಿ ಆಗಿಬಿಡ್ತೀನಿ. ಯಾಕಂದರೆ ನನಗೆ ಯಾರನ್ನೂ ಕಾಯಿಸೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗೆ ಸ್ವಲ್ಪ ಹೊತ್ತಿಗೆ ನನ್ನ ಫ್ರೆಂಡ್ ಮಗಳು ಇಬ್ಬರು ಬಂದರು ರೆಡಿಯಾಗಿ. ಅವ್ರಿಗೋಸ್ಕರನೇ ಆ್ಯಕ್ಚುಲಿ ನಾವು ಬೇಗ ಹೋಗ್ತಾ ಇರೋದು ಜಾತ್ರೆಗೆ. ಅವಳು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ಲು. ಮಗಳು ಹೋಗೋಣ ಅಂತ ತುಂಬ ಹಠ ಮಾಡ್ತಿದ್ಲಂತೆ. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ನಾವು ಹೋದ್ವಿ. ನಾವು ಆ್ಯಕ್ಚುಲಿ ಸಂಜೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಬಟ್ ನನ್ನ ಫ್ರೆಂಡ್ಗೆ ಸಂಜೆ ಬೇರೆ ಕೆಲಸ ಇತ್ತು ಅನ್ನೋದಕ್ಕೋಸ್ಕರ ಮಧ್ಯಾಹ್ನನೇ ಹೋಗೋಣ ಅಂದು. ಸರಿ ಅಂತ ನಾವೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋದ್ವಿ. ಮಕ್ಕಳಿರೋ ಮನೆಗೆ ಜಾತ್ರೆಗೆ ಹೋದ್ರೇ ಚೆಂದ ಅಲ್ವಾ? ಆ ಜಾತ್ರೆ ನೋಡೋದಕ್ಕೆ, ಆ ಮಕ್ಳಿಗೆ ಅಲ್ಲೇನಾದರೂ ಕೊಡಿಸೋದಕ್ಕೆ ಚೆನ್ನಾಗಿರುತ್ತೆ. ಈ ಚಿಕ್ಕ ವಯಸ್ಸಿಂದನೇ ನಾವು ಜಾತ್ರೆ, ತೇರು, ಹಬ್ಬ, ಹರಿದಿನ ಇದೆಲ್ಲ ನಮ್ಮ ಮಕ್ಕಳಿಗೆ ಇವಾಗಿಂದಾನೇ ಕಲಿಸ್ಬೇಕು. ಕಲಿಸಿದ್ರೇ ಅವರು ಮುಂದಕ್ಕೆ ಅದನ್ನು ನಡ್ಸ್ಕೊಂಡು ಹೋಗೋದು. ನನ್ನ ಮಗ ಆಲ್ರೆಡಿ ಬೆಳಗ್ಗೆನೇ ಹೋಗಿದ್ದ ಒಂದು ಟ್ರಿಪ್ಪು. ತಿರುಗಿ ಇನ್ನೊಂದು ಸಲ ನಮ್ಮ ಜೊತೆ ಬರೋದಕ್ಕೂ ರೆಡಿಯಾಗಿದ್ದ. ಮಕ್ಕಳಿಗೆ ಹೊರಗಡೆ ಹೋಗೋದು ಅಂದರೆ ತುಂಬ ಇಷ್ಟ ಅಲ್ವಾ? ತುಂಬ ಖುಷಿ ಕೊಡುತ್ತೆ ಅವ್ರಿಗೆ. ಅವ್ರ ಆಟ, ಅವ್ರ ನೋಟ, ಅದೇ ಚೆಂದ. ಸೊ ನಾವೆಲ್ಲ ರೆಡಿ ಆಗಿದ್ವಿ, ಒಟ್ಟಿಗೆ ಎಲ್ಲರೂ ಹೊರಟ್ವಿ. ನಮ್ಮ ಬೀದಿಲೂ ಸುಮಾರು ಜನ ಜಾತ್ರೆಗೆ ಹೋಗಿದ್ರು. ಆಲ್ರೆಡಿ ಕೆಲವ್ರು ಹೋಗಿ ಬಂದು ಬಿಟ್ಟಿದ್ರು. ನಾವು ಮಧ್ಯಾಹ್ನಂಗೆ ನಾವು ಹೊರಟ್ವಿ. ನೋಡಿ, ಕಾರ್ ಪಾರ್ಕಿಂಗ್ ಇಲ್ಲದೆ ಕಾರ್ ಎಲ್ಲೋ ನಿಲ್ಲಿಸಿ ಸುಮಾರು ದೂರ ನಾವು ನಡ್ಕೊಂಡು ಹೋದ್ವಿ. ಬಿಸಿಲು ಅಂದರೆ ಬಿಸಿಲು. ಟೂ ವೀಲರಲ್ಲಿ ಆಗಿದ್ದಿದ್ರೆ ಸ್ವಲ್ಪ ಹತ್ತಿರ ನಿಲ್ಲಿಸ್ಬೋದಾಗಿತ್ತು. ಬಟ್ ಕಾರ್ ಆಗಿರೋದ್ರಿಂದ ತುಂಬ ದೂರ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋದ್ವಿ. ಇದು ನಮ್ಮ ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಮಂಟಪ ಮತ್ತು ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಅನ್ನಪ್ರಸಾದ. ಅಲ್ಲಿ ಸುಮಾರು ಕಡೆ ಪ್ರಸಾದಗಳನ್ನ ಹಂಚ್ತಾ ಇದ್ರು. ನಾವು ಒಂದು ಕಡೆ ಪ್ರಸಾದ ತೊಗೊಂಡ್ವಿ. ದೇವ್ರ ಪ್ರಸಾದ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ಅಲ್ಲೇ ಸೈಡಲ್ಲಿ ಕೂತ್ಕೊಂಡು ಪ್ರಸಾದನೂ ತಿಂದ್ವಿ. ಸರಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಕರ್ಪೂರ ತೊಗೊಂಡು, ಅಲ್ಲಿ ಅವರು ಆ್ಯಕ್ಚುಲಿ ಅವರು ಸ್ಪೆಷಲ್ ಚೈಲ್ಡ್ ಅನಿಸುತ್ತೆ. ಸೊ ಅವ್ರ ಹತ್ರನೇ ಕರ್ಪೂರ ತೊಗೊಂಡು ನಮ್ಮ ಬೇಡಿಕೆ ಏನಿದೆ ಅನ್ನೋದನ್ನು ಮನಸ್ಸಲ್ಲಿ ಕೇಳಿಕೊಂಡು ಅಲ್ಲಿ ಸುಮಾರು ಜನ ಕರ್ಪೂರ ಹಚ್ತಾಯಿದ್ರು. ಸೊ ಅವ್ರ ಜೊತೆ ನಾವು ಹೋಗಿ ಕರ್ಪೂರ ಹಚ್ಚಿ ಬಂದೆ. ಜನ ಅಂದರೆ ಜನ, ಜಾತ್ರೆ ಅಂದ್ರೇ ಹಾಗೆ ಅಲ್ವಾ? ತುಂಬ ಜನ ಇರ್ತಾರೆ. ಹೋಗಿ ಅಲ್ಲಿ ಹಚ್ಚಿಬಿಟ್ಟು ಅಂದರೆ ಕೆಳಗಡೆನೇ ಹಚ್ಚಿದ್ವಿ. ಮೇಲೆ ಹಚ್ಚೋದಕ್ಕೆ ವ್ಯವಸ್ಥೆ ಇರಲಿಲ್ಲ, ಹಾಗಾಗಿ ಕೆಳಗಡೆನೇ ಹಚ್ಚಿದ್ವಿ. ಇದು ತುಂಬ ಶಕ್ತಿಶಾಲಿಯಾದಂಥ ದೇವರು. ಚಂಪಕಧಾಮ ಅಂದರೆ ವೆಂಕಟೇಶ್ವರ ಸ್ವಾಮಿ ಅಂತಲೇ ಅಂತಾರೆ. ತಿರುಪತಿಗೆ ಹೋದರೆ ಎಷ್ಟು ಶ್ರೇಷ್ಠನೋ, ಎಷ್ಟು ಪವರ್ ಇದೆಯೋ ಅಷ್ಟು ಪವರು ಇಲ್ಲಿದೆ ನಮ್ಮ ಬನ್ನರ್ಘಟ್ಟ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿತ್ತು, ತುಂಬ ಜನ, ಅಷ್ಟೇ ತುಂಬ ಬಿಸಿಲು ಕೂಡ. ಸುಮಾರು ಊರುಗಳಿಂದ ಇಲ್ಲಿಗೆ ಬಂದಿದ್ದರು. ನೋಡಿ ಎಷ್ಟು ಜನ ಇದ್ದಾರೆ. ಎಲ್ಲೆಲ್ಲಿಂದನೋ ಅಕ್ಕಪಕ್ಕದ ಊರುಗಳಿಂದ ಎಲ್ಲ ಬಂದಿದ್ದಾರೆ. ಪ್ರತಿಯೊಂದು ಮೆಟ್ಲಿಗೂ ಇಲ್ಲಿ ನಾಮ ಹಾಕಿದ್ದಾರೆ. ಇದು ಬರೀ ಹೊರಗಡೆ ಇರೋ ಮೆಟ್ಲುಗಳಷ್ಟೇ. ಒಳಗಡೆ ಇನ್ನೂ ಸುಮಾರು ಮೆಟ್ಲುಗಳಿತ್ತು ನೋಡಿ. ಪ್ರತಿಯೊಂದು ಮೆಟ್ಲಿಗೂ ನಾಮ ಹಾಕಿದ್ದಾರೆ ನೋಡಿ. ಬನ್ನರ್ಘಟ್ಟ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದು. ಶ್ರೀ ಚಂಪಕಧಾಮ ಸ್ವಾಮಿ ಬ್ರಹ್ಮ ರಥೋತ್ಸವ. ಇಲ್ಲಿ ಸುಮಾರು ಕೋತಿಗಳು ಯಾವಾಗಲೂ ಇರುತ್ತೆ. ಯಾವಾಗ ನಾವು ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ಕೋತಿಗಳಿದ್ದೇ ಇರುತ್ತೆ. ಇದು ಹೊರಗಡೆ ಇಟ್ಟಂಥ ದೇವ್ರ ಬೊಂಬೆ. ಇಲ್ಲಿ ಪಂಚಲೋಹದ ಮಾಡಿಸಿಕ್ಕಿದ್ದಾರೆ. ತುಂಬ ಹಳೆಯ ಕಾಲದ ದೇವಸ್ಥಾನ. ಇಲ್ಲಿ ಎಲ್ಲೂ ಗ್ರಾನೈಟು, ಟೈಲ್ಸು ಯೂಸ್ ಮಾಡಿಲ್ಲ. ಇದು ದೇವ್ರ ಮುಂದೆ ಇರುವಂಥ ಗರುಡಗಂಬ. 2 ಗರುಡಗಂಬ ಇದೆ. ಒಂದು ಲಕ್ಷ್ಮೀ ಅಮ್ಮನವ್ರ ಗರುಡಗಂಬ, ಇನ್ನೊಂದು ಚಂಪಕಧಾಮ ಸ್ವಾಮಿ ಗರುಡಗಂಬ. ಎರಡಕ್ಕೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ನೀವು ಜಿ ಕನ್ನಡ ನೋಡ್ತಿದ್ರೆ ಅಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಯಾರಾದರೂ ನೋಡ್ತಿದ್ರೆ ಆ ಸೀರಿಯಲ್ ಇಲ್ಲೇ ಶೂಟಿಂಗ್ ಮಾಡೋದು. ಸುಮಾರು ಜನ ಟಿ ವಿನಲ್ಲಿ ದೇವಸ್ಥಾನ ನೋಡಿರ್ತೀರ. ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಬರೀ ಕಲ್ಲಿನಿಂದಾನೇ ಮಾಡಿರುವಂಥ ದೇವಸ್ಥಾನ ಇದು. ಇದನ್ನು ನಮ್ಮ ಪಾಂಡವರು ಕಟ್ಟಿದಂಥ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲ ಕಡೆನೂ ಬರೀ ಕಲ್ಲಲ್ಲೇ ಇದೆ ಹೊರತು ಎಲ್ಲೂ ಗ್ರಾನೈಟು, ಟೈಲ್ಸು ಉಪಯೋಗಿಸೇ ಇಲ್ಲ. ನೋಡಿ, ಇದು ಒಳಗಡೆ ಮೆಟ್ಲು ಹೋಗ್ತಾ ಇದ್ದರೆ ಕೆಳಗಡೆಯಿಂದ ಮೇಲಗಡೆ ಗರ್ಭಗುಡಿವರೆಗೂ ಬರೀ ಮೆಟ್ಲೇ ಇದೆ. ಹೂವಿನ ಅಲಂಕಾರ ಪ್ರತಿಯೊಂದು ಕಡೆನೂ ತುಂಬ ಚೆನ್ನಾಗಿ ಮಾಡಿದರು. ಪ್ರತಿ ಅಮಾವಾಸ್ಯೆ, ಪೌರ್ಣಮಿಗೆ ಮತ್ತು ಶನಿವಾರ ಭಾನುವಾರ ದೇವಸ್ಥಾನ ಬೆಳಗ್ಗೆ ತೆಗೆದ್ರೆ ಸಂಜೆವರೆಗೂ
ಕ್ಲೋಸ್ ಮಾಡೋದಿಲ್ಲ, ಮತ್ತೆ ರಾತ್ರಿಗೆ ಕ್ಲೋಸ್ ಮಾಡೋದು. ಯಾರಾದರೂ ಹೋಗೋಕೆ ಇಷ್ಟಪಡೋರು ಭಾನುವಾರ, ಶನಿವಾರ, ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಹೋಗಬಹುದು. ನೋಡಿ, ಸುತ್ತಲೂ ಇದು ಕಲ್ಲಿಂದನೇ ಕಟ್ಟಿರುವಂಥ ಕಂಬ. ನೆಲ ಕೂಡ ಚಪ್ಪಡಿ ಕಲ್ಲಲ್ಲೇ ಇದೆ ನೋಡಿ. ಎಲ್ಲೂ ಕೂಡ ಏನು ಬೇರೆ ಥರ ಇವಾಗಿನ ಕಾಲದ ಶೈಲಿಲಿ ಏನೂ ಉಪಯೋಗಿಸಿಲ್ಲ. ಎಲ್ಲ ಹಳೆ ಕಾಲದಲ್ಲೇ, ಯಾಕಂದರೆ ಪಾಂಡವರು ಕಟ್ಟಿರೋದು ಅವ್ರು ಹೇಗೆ ಕಟ್ಟಿದ್ದಾರೋ ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಶಕ್ತಿ ಸತ್ಯ ಇರೋವಂಥ ದೇವರು ಅಂದರೆ ತಪ್ಪಾಗಲ್ಲ. ಇಷ್ಟು ಹತ್ರ, ನಮ್ಮ ಮನೆಗೆ ಹತ್ರ ಇರೋವಂಥ ದೇವಸ್ಥಾನಕ್ಕೆ ನಾವು ಇಲ್ಲಿ ಹತ್ರದಲ್ಲಿದ್ದೀವಿ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲರೂ ಹಾಗೆ ಅಲ್ವಾ, ಹತ್ರ ಸಣ್ಣ ಪುಟ್ಟ ಇರೋ ದೇವಸ್ಥಾನಗಳಿಗೆ ಹೋಗೋದೇ ಇಲ್ಲ, ದೂರ ಬಾರ ಹೋಗ್ತಾರೆ. ನೋಡಿ, ಜನಸಾಗರ, ಎಲ್ಲೆಲ್ಲೂ ಜನ, ಎಲ್ಲೆಲ್ಲೂ ಜನ. ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ನೋಡಿ ಎಷ್ಟು ದೊಡ್ಡದಾಗಿ ಕಾಣುತ್ತೆ. ಜನ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಇದ್ದಾರೆ. ಆ ಜನ ಎಲ್ಲ ಆ ದೇವ್ರನ್ನ ನಂಬಿನೇ ಬಂದಿದ್ದಾರೆ. ಸರಿ, ನಾವು ಮೆಟ್ಲಿಳಿದು ಕೆಳಗಡೆಗೆ ಬಂದ್ವಿ. ಕೆಳಗಡೆನೂ ಅಲ್ಲಿ ಇನ್ನೂ ಏನೋ ಪೂಜೆಗಳು ನಡೀತಾ ಇತ್ತು. ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ನೋಡಿ, ಎಲ್ಲ ಮಂಟಪಗಳಿಗೆ ಪೇಂಟ್ ಬಳ್ದಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾದ ಮಂಟಪ ಇದು. ಅಲ್ಲೇ ಹೋಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನಾವೇನೇ ವಿಡಿಯೋದಲ್ಲಿ ನೋಡಿದ್ರು ಅಲ್ಲಿ ನೋಡ್ದಾಗಿರೋ ಅಷ್ಟು ಸಂತೋಷ ಆ ವಿಡಿಯೋದಲ್ಲಿ ಬರೋದಿಲ್ಲ. ದಾರಿ ಉದ್ದಕ್ಕೂ ಅಂಗಡಿಗಳಿತ್ತು. ಆ್ಯಸ್ ಯೂಶುವಲ್ ಗೊತ್ತಲ್ವ, ಹೆಣ್ಮಕ್ಳು ಪರ್ಚೇಸಿಂಗ್ ಜಾಸ್ತಿ. ನನ್ನ ಫ್ರೆಂಡ್ ಮಗಳು ಜಾಸ್ತಿ ತೊಗೋತಾ ಇದ್ಲು. ಅವಳು ಬೇಕಾದ ಸರ, ವಾಲೆ ಅಂತೆಲ್ಲ ತೊಗೋತಾ ಇದ್ಲು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನೇನು ತೊಗೊಳ್ಲಿಲ್ಲ. ಮಕ್ಕಳು ತೊಗೊಂಡ್ರೆ ನಾವು ತೊಗೊಂಡಂಗೆ ಅಲ್ವ. ದಾರಿ ಉದ್ದಕ್ಕೂ ಮಕ್ಕಳಿಗೆ ಬೇಕಾಗಿರೋದು, ಹೆಣ್ಮಕ್ಳಿಗೆ ಬೇಕಾಗಿರೋವಂಥದ್ದು, ಮನೆಗೆ ಬೇಕಾಗಿರೋವಂಥದ್ದು ಸುಮಾರು ಐಟಮ್ಸು ಇತ್ತು. ಆದರೂ ನನ್ನ ಫ್ರೆಂಡ್ ಬಲವಂತಕ್ಕೆ ಜಾತ್ರೆ ಕನ್ನಡಕನ ತೊಗೊಂಡ್ವಿ. ಅವ್ರು ತೊಗೊಳ್ಳೇಬೇಕು ಅಂತ ಹೇಳಿದ್ದಕ್ಕೆ ಸರಿ ಅಂತ ಜಾತ್ರೆ ಕನ್ನಡಕ ತೊಗೊಂಡ್ವಿ. ಮಕ್ಳಿಗೂ ಕೊಡ್ಸಿದ್ವಿ, ನಾವು ತೊಗೊಂಡ್ವಿ. ತೊಗೊಂಡು ಒಂದು ಪೋಸ್ ಕೊಟ್ವಿ, ಜಾತ್ರೆ ಜಾತ್ರೆ ಅಂತ. ಜಾತ್ರೆಗೆ ಹೋದ್ಮೇಲೆ ಈ ಥರ ಮಕ್ಕಳ ಥರ ಆಟ ಆಡಿದ್ರೆ ಒಂಥರ ಚೆನ್ನಾಗಿರುತ್ತಲ್ಲ. ವಯಸ್ಸು ಏನೇ ಇರ್ಬೋದು, ಕೆಲವೊಂದ್ಸಲ ನಾವು ಮಕ್ಕಳಾಗಿರ್ಬೇಕು, ಅವಾಗೆ ಲೈಫ್ನ ಎಂಜಾಯ್ ಮಾಡೋಕ್ಕಾಗೋದು. ಸಣ್ಣ ಪುಟ್ಟ ಖುಷಿನ ನಾವು ಅನುಭವಿಸ್ಬೇಕು. ದೊಡ್ಡ ದೊಡ್ಡದ್ರಲ್ಲಿ ಖುಷಿ ಇಲ್ಲ ಅಂದರೂ ಸಣ್ಣ ಸಣ್ಣದ್ರಲ್ಲಿ ಇರೋ ಖುಷಿನ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ಲೇಬೇಕು. ಆ ಖುಷಿ ನಾವು ಪಡಿಲೇಬೇಕು. ನೋಡಿ, ಇದೇ ತೇರು. ತೇರು ಅಷ್ಟೇ ತುಂಬ ದೊಡ್ಡದಾಗಿತ್ತು. ಈ ತೇರು ಕಲ್ಲಿನ ಚಕ್ರ ಇರುವಂಥ ತೇರು. ಎಲ್ಲ ಕಡೆ ನಾನು ಸುಮಾರು ಕಡೆ ನೋಡಿದ್ದೀನಿ, ಮರದ ಚಕ್ರ ಇರುತ್ತೆ, ಆದರೆ ಇಲ್ಲಿ ಕಲ್ಲಿನ ಚಕ್ರ ಇತ್ತು. ಅದಕ್ಕೆ ಬಾಳೆಹಣ್ಣು ಹೊಡೆಯುವಂಥದ್ದು ನಮ್ಮೆಲ್ಲ ತೇರುಗಳ ಪದ್ಧತಿ. ಸೊ ನಾನು ತೊಗೊಂಡೆ ಬಾಳೆಹಣ್ಣು. ತೊಗೊಂಡು ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡ್ಕೊಂಡು ಆ ದೇವ್ರಿಗೆ ಅರ್ಪಿಸೋಣ ಅಂತ ದೇವ್ರನ್ನ ನೆನೆಸ್ಕೊಂಡು ದೇವ್ರ ತೇರಿಗೆ ಬಾಳೆಹಣ್ಣು ಹೊಡೆದೆ. ಒಂದಲ್ಲ ಎರಡಲ್ಲ 3 ಸಲ ಬಾಳೆಹಣ್ಣು ಹೊಡೆದೆ. 3 ಬಾಳೆಹಣ್ಣು ಕೂಡ ಆ ದೇವ್ರ ತೇರಿಗೆ ಬಿತ್ತು. ಸೊ ಆ ದೇವ್ರ ತೇರಿಗೆ ಬಿದ್ದರೆ ನಮ್ಮ ಬೇಡಿಕೆ ದೇವ್ರಿಗೆ ಹತ್ರ ಹೋಗಿರುತ್ತೆ ಅಂತ ಪದ್ಧತಿ, ನಂಬಿಕೆ. ಎಲ್ಲರೂ ಹೊಡಿತಿದ್ರು, ನಾನು ಹೊಡೆದೆ. ಎಲ್ಲ ನಮ್ಮ ಭಕ್ತಿ, ನಮ್ಮ ಪ್ರೀತಿ. ತುಂಬ ಚೆನ್ನಾಗಿತ್ತು. ಮತ್ತೆ ತೇರನ್ನು ವಾಪಸ್ ಎಳೆದ್ರು. ನಾನು ಹೋಗಿ ಬಂದಮೇಲೆ ನಮ್ಮ ಯಜಮಾನ್ರಿಗೂ ಕೊಟ್ಟೆ, ನೀವು ನಿಮ್ಮ ಮನಸ್ಸಿನ ಬೇಡಿಕೆನ ಕೇಳ್ಕೊಂಡು ಹೊಡೀರಿ ಅಂತ. ಅವರು ಹೈಟ್ ಇರೋದ್ರಿಂದ ಅವ್ರು ಹೊಡೆಯೋಕ್ಕೇನು ಕಷ್ಟ ಆಗಲಿಲ್ಲ ಅನಿಸುತ್ತೆ. ಈಸಿಯಾಗಿ ಅವ್ರು ಹೊಡೆದಿದ್ದು ಇನ್ನೂ ಹತ್ರನೇ ಹೋಗಿ ಬಿತ್ತು. ಚೆನ್ನಾಗಿತ್ತು. ಸುಮಾರು ಜನ ಇದ್ದರು, ತುಂಬ ರಶ್ಶು. ವಯಸ್ಸಾದವರು, ಮಕ್ಕಳು ಇದ್ದಾಗ ತುಂಬ ಹುಷಾರಾಗಿ ಇರಬೇಕು ಇಂಥ ಜಾಗಗಳಿಗೆ ಹೋದಾಗ. ಕಣ್ಣಿಗಂತೂ ಹಬ್ಬನೂ ಹಬ್ಬ. ನೋಡೋಕ್ಕೆ 2 ಕಣ್ಣು ಸಾಲದು ಅಲ್ವಾ. ನಂತರ ತೇರು ಎಳೆದ್ರು. ಆ ಜನದಲ್ಲಿ ತುಂಬ ಭಯನೇ ಆಯಿತು. ಅಷ್ಟು ಜನ, ನೂಕು ನುಗ್ಗಲು. ನೋಡಿ, ಕಲ್ಲಿನ ಚಕ್ರ ಇದು. ಇದನ್ನು ಎಳೆಯೋದಕ್ಕೆ ಅಲ್ಲಿರೋ ಜನಗಳು ತುಂಬ ಹರಸಾಹಸ ಮಾಡ್ತಾಯಿದ್ರು. ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಶ್ರಮ ಪಟ್ಟಿದ್ದಾರೆ. ಯಾಕಂದ್ರೆ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ರಲ್ಲ, ತೇರು ಎಳೆಯೋದು ಅಷ್ಟು ಸುಲಭ ಅಲ್ಲ ಇದು. ಆ ಜನದಲ್ಲಿ ಯಾರೋ ಜನಗಳು ಹೇಳಿದ ಮಾತು ಕೇಳಲ್ಲ, ಸೈಡ್ಗೆ ಹೋಗ್ರಿ ಅಂದರೆ ಹೋಗಲ್ಲ, ಆ ತೇರಿಂದನೇ ಹೋಗ್ತಾರೆ. ಅಪ್ಪಿ ತಪ್ಪಿ ಯಾರಾದರೂ ಕೆಳಗೆ ಬಿದ್ದರೆ ಮಾತ್ರ ಅಷ್ಟೆ. ನೋಡಿ, ನನ್ನ ಮಗನಿಗೆ ಎಲ್ಲಿ ಹೋದ್ರೂ ಕಾರು, ಜೀಪು, ಅವನಿಗಿದೇ ಹುಚ್ಚು, ಎಲ್ಲೋದ್ರೂ ಕೊಡಿಸ್ಬೇಕು.
ಅವನು ಅದು ತೊಗೊಂಡ. ನನ್ನ ಫ್ರೆಂಡ್ ಮಗಳು ಕಿಚನ್ ಸೆಟ್ ತೊಗೊಂಡ್ಳು. ನಮಗೂ ಬಿಸಿಲಲ್ಲಿ ಓಡಾಡಿ ಓಡಾಡಿ ಸಾಕಾಗಿತ್ತು. ಸರಿ ಅಲ್ಲಿ ಮರದ ಕೆಳಗೆ ಕುತ್ಕೊಂಡು ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ಎಲ್ಲರೂ ಕುತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ವಿ. ತಣ್ಣಗೆ ಮರದ ಕೆಳಗೆ ನೆರಳಲ್ಲಿದ್ದರೆ ಸ್ವಲ್ಪ ಅಷ್ಟು ಗೊತ್ತಾಗಲ್ಲ, ಬಟ್ ಬಿಸಿಲಲ್ಲಿ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಕೊಡಿಸ್ಕೊಂಡು ನಾವು ಎಲ್ಲ ಕೂತ್ಕೊಂಡು ಐಸ್ ಕ್ರೀಮ್ ತಿಂದ್ವಿ. ನಾವು ನಮ್ಮ ಎದುರುಗಡೆನೇ ಒಬ್ರು ಕೀ ಚೈನ್ ಮಾರ್ತಿದ್ರು. ಅಲ್ಲಿ ಹೋಗಿ ನನ್ನ ಫ್ರೆಂಡ್ ಮಗಳು ಮಾಮ್ ಡ್ಯಾಡ್ ಅಂತ ಕೀ ಚೈನ್ ಮಾಡಿಸ್ಕೊಂಡು ಬಂದ್ಲು. ತುಂಬ ಖುಷಿ ಆಯ್ತು. ಆ ಮಗುಗೆ ಅಪ್ಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ ಈ ವಯಸ್ಸಿಗೆ. ನಮ್ಮ ಹಸ್ಬೆಂಡ್ ನನಗೋಸ್ಕರ ಹೋಗಿ ನನ್ನ ಮಕ್ಕಳ ಹೆಸರು ಹಾಕ್ಸ್ಕೊಂಡು ಕೀ ಚೈನ್ ಮಾಡಿಸ್ಕೊಂಡು ಬಂದಿದ್ರು. ನನ್ನ ಮಗಳ ಹೆಸರು ಚಿನ್ನಿ ಅಂತ, ನಾನು ಕರಿತಿದ್ದು ಚಿನ್ನಿ ಅಂತ. ಸೊ ಚಿನ್ನಿ ಮತ್ತು ನನ್ನ ಮಗನ ಹೆಸರು ಅಪ್ಪು ಅಂತ, ಇಬ್ಬರ ಹೆಸರು ಹಾಕಿಸ್ಕೊಂಡು ನನಗೊಂದು ಕೀ ಚೈನ್ ಮಾಡಿಸ್ಕೊಂಬಂದು ಕೊಟ್ಟರು. ತುಂಬ ಖುಷಿ ಆಯಿತು. ಸರಿ ಫೈನಲಿ ಮುಗೀತಲ್ಲ, ನಾವೆಲ್ಲ ಮನೆಗೆ ಹೊರಟ್ವಿ ಜಾತ್ರೆ ಮುಗಿಸ್ಕೊಂಡು. ನೋಡಿ ಇದು ಚಂಪಕಧಾಮ ಸ್ವಾಮಿ ಬೆಟ್ಟ, ಸುವರ್ಣಮುಖಿ ಬೆಟ್ಟ ಅಂತ ಕೂಡ ಅಂತಾರೆ. ಒಂದ್ಸಲ ಅಲ್ಲಿಗೂ ಹೋಗಿ ಸುವರ್ಣಮುಖಿಗೂ ಹೋಗಿ ಬರಬೇಕು. ಎನಿವೇ, ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.